ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಈ ಕ್ಷಣದ ಟಾಪ್ 30 ನೋಡೋಣ. ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ಬರೋಣ. ಪರಿಶಿಷ್ಟ ಜಾತಿ ಅಲೆಮಾರಿ ಮುಖಂಡರ ಸಭೆಯಲ್ಲಿ ಗಲಾಟೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ಸಮಾಜದ ಮುಖಂಡರ ಗಲಾಟೆ ಹೋಗಿದೆ. ಕೈ ಮಿಲಾಯಿಸುವಂತಹ ಹಂತಕ್ಕೆ ಹೋಗಿದೆ ಈ ಗಲಾಟೆ. ಸಭೆ ನಡೀತಾ ಇತ್ತು, ಸಭೆಯಲ್ಲಿ ಗಲಾಟೆ ಆಗಿದೆ. ಆ ಗಲಾಟೆ ಎಷ್ಟು ಮಟ್ಟಿಗೆ ಮಿತಿ ಮೀರಿದೆ ಅಂತಂದ್ರೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಸಮಾಜದ ಮುಖಂಡರ ಈ ಗಲಾಟೆ. ಎಚ್ ಆಂಜನೇಯ ವಿರುದ್ಧ ಸಮುದಾಯದ ಮುಖಂಡರು ಘೋಷಣೆಯನ್ನ ಕೂಗಿದ್ದಾರೆ. ಗಾಂಧಿ ಭವನದಲ್ಲಿ ಆಯೋಜನೆಯಾಗಿದ್ದಂತ ಎಸ್ಸಿ ಮುಖಂಡರ ಸಭೆ, ಈ ಸಭೆಯಲ್ಲಿ ಈ ಘಟನೆ ಆಗಿರೋದು, ಈ ಗಲಾಟೆ ಆಗಿರೋದು. ಸಭೆಯಲ್ಲಿ ಬಿಜೆಪಿ ವಕ್ತಾರರಿಗೆ ಅವಕಾಶವನ್ನ ನೀಡಿದ್ರು ಎಚ್ ಆಂಜನೇಯ. ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಎಸ್ಸಿ ಮುಖಂಡರ ಸಭೆ, ಆ ಸಭೆಯಲ್ಲಿ ಗಲಾಟೆ ಆಗಿರೋದು ಕಾರಣ ಏನು ಅಂತಂದ್ರೆ ಬಿಜೆಪಿ ಮುಖಂಡರಿಗೆ ಅವಕಾಶ ಕೊಟ್ರು ಅನ್ನುವಂತ ಕಾರಣಕ್ಕೆ ಈ ಗಲಾಟೆ ಆಗಿದೆ. ಆ ಗಲಾಟೆ ಮಾತಿಗೆ ಮಾತು, ಆ ನಂತರದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿದೆ. ಅದನ್ನ ಕೂಡ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಬಿಜೆಪಿ ಮುಖಂಡರಿಗೆ ಅವಕಾಶ ಕೊಟ್ಟಿದ್ದ ಗಲಾಟೆ ಆಗಿರೋದು ಅನ್ನುವಂತ ಮಾಹಿತಿ ಇದೆ. ಅಲೆಮಾರಿ ಮುಖಂಡರ ಸಭೆ ನಡೀತಾ ಇತ್ತು. ಎಚ್ ಆಂಜನೇಯ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಈ ಕ್ಷಣದ ಟಾಪ್ 30 ನೋಡೋಣ. ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ಬರೋಣ. ಪರಿಶಿಷ್ಟ ಜಾತಿ ಅಲೆಮಾರಿ ಮುಖಂಡರ ಸಭೆಯಲ್ಲಿ ಗಲಾಟೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ಸಮಾಜದ ಮುಖಂಡರ ಗಲಾಟೆ ಹೋಗಿದೆ. ಕೈ ಮಿಲಾಯಿಸುವಂತಹ ಹಂತಕ್ಕೆ ಹೋಗಿದೆ ಈ ಗಲಾಟೆ. ಸಭೆ ನಡೀತಾ ಇತ್ತು, ಸಭೆಯಲ್ಲಿ ಗಲಾಟೆ ಆಗಿದೆ. ಆ ಗಲಾಟೆ ಎಷ್ಟು ಮಟ್ಟಿಗೆ ಮಿತಿ ಮೀರಿದೆ ಅಂತಂದ್ರೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಸಮಾಜದ ಮುಖಂಡರ ಈ ಗಲಾಟೆ. ಎಚ್ ಆಂಜನೇಯ ವಿರುದ್ಧ ಸಮುದಾಯದ ಮುಖಂಡರು ಘೋಷಣೆಯನ್ನ ಕೂಗಿದ್ದಾರೆ. ಗಾಂಧಿ ಭವನದಲ್ಲಿ ಆಯೋಜನೆಯಾಗಿದ್ದಂತ ಎಸ್ಸಿ ಮುಖಂಡರ ಸಭೆ, ಈ ಸಭೆಯಲ್ಲಿ ಈ ಘಟನೆ ಆಗಿರೋದು, ಈ ಗಲಾಟೆ ಆಗಿರೋದು. ಸಭೆಯಲ್ಲಿ ಬಿಜೆಪಿ ವಕ್ತಾರರಿಗೆ ಅವಕಾಶವನ್ನ ನೀಡಿದ್ರು ಎಚ್ ಆಂಜನೇಯ. ಇದಕ್ಕೆ ವಿರೋಧ ವ್ಯಕ್ತವಾಗಿದೆ.
ಆ ಸಭೆಯಲ್ಲಿ ಗಲಾಟೆ ಆಗಿರೋದು ಕಾರಣ ಏನು ಅಂತಂದ್ರೆ ಬಿಜೆಪಿ ಮುಖಂಡನಿಗೆ ಅವಕಾಶ ಕೊಟ್ರು ಅನ್ನುವಂತ ಕಾರಣಕ್ಕೆ ಈ ಗಲಾಟೆ ಆಗಿದೆ. ಆ ಗಲಾಟೆ ಮಾತಿಗೆ ಮಾತು, ಆ ನಂತರದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿದೆ. ಅದನ್ನ ಕೂಡ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಬಿಜೆಪಿ ಮುಖಂಡನಿಗೆ ಅವಕಾಶ ಕೊಟ್ಟಿದ್ದ ಗಲಾಟೆ ಆಗಿರೋದು ಅನ್ನುವಂತ ಮಾಹಿತಿ ಇದೆ. ಅಲೆಮಾರಿ ಮುಖಂಡರ ಸಭೆ ನಡೀತಾ ಇತ್ತು. ಎಚ್ ಆಂಜನೇಯ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಈ ಕ್ಷಣದ ಟಾಪ್ 30 ಅನ್ನ ನೋಡೋಣ. ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಪರಿಶಿಷ್ಟ ಜಾತಿ ಅಲೆಮಾರಿ ಮುಖಂಡರ ಸಭೆಯಲ್ಲಿ ಗಲಾಟೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ಸಮಾಜದ ಮುಖಂಡರ ಗಲಾಟೆ ಹೋಗಿದೆ. ಕೈ ಮಿಲಾಯಿಸುವಂತಹ ಹಂತಕ್ಕೆ ಹೋಗಿದೆ ಈ ಗಲಾಟೆ. ಸಭೆ ನಡೀತಾ ಇತ್ತು, ಸಭೆಯಲ್ಲಿ ಗಲಾಟೆ ಆಗಿದೆ. ಆ ಗಲಾಟೆ ಎಷ್ಟು ಮಟ್ಟಿಗೆ ಮಿತಿ ಮೀರಿದೆ ಅಂತಂದ್ರೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಸಮಾಜದ ಮುಖಂಡರ ಈ ಗಲಾಟೆ. ಎಚ್ ಆಂಜನೇಯ ವಿರುದ್ಧ ಸಮುದಾಯದ ಮುಖಂಡರು ಘೋಷಣೆಯನ್ನ ಕೂಗಿದ್ದಾರೆ. ಗಾಂಧಿ ಭವನದಲ್ಲಿ ಆಯೋಜನೆ ಆಗಿದ್ದಂತ ಎಸ್ಸಿ ಮುಖಂಡರ ಸಭೆ, ಈ ಸಭೆಯಲ್ಲಿ ಈ ಘಟನೆ ಆಗಿರೋದು, ಈ ಗಲಾಟೆ ಆಗಿರೋದು. ಸಭೆಯಲ್ಲಿ ಬಿಜೆಪಿ ವಕ್ತಾರರಿಗೆ ಅವಕಾಶವನ್ನ ನೀಡಿದ್ರು ಎಚ್ ಆಂಜನೇಯ. ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಎಸ್ಸಿ ಮುಖಂಡರ ಸಭೆ, ಆ ಸಭೆಯಲ್ಲಿ ಗಲಾಟೆ ಆಗಿರೋದು ಕಾರಣ ಏನು ಅಂತಂದ್ರೆ ಬಿಜೆಪಿ ಮುಖಂಡನಿಗೆ ಅವಕಾಶ ಕೊಟ್ರು ಅನ್ನುವಂತ ಕಾರಣಕ್ಕೆ ಈ ಗಲಾಟೆ ಆಗಿದೆ. ಆ ಗಲಾಟೆ ಮಾತಿಗೆ ಮಾತು, ಆ ನಂತರದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿದೆ. ಅದನ್ನ ಕೂಡ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಬಿಜೆಪಿ ಮುಖಂಡನಿಗೆ ಅವಕಾಶ ಕೊಟ್ಟಿದ್ದ ಗಲಾಟೆ ಆಗಿರೋದು ಅನ್ನುವಂತ ಮಾಹಿತಿ ಇದೆ. ಅಲೆಮಾರಿ ಮುಖಂಡರ ಸಭೆ ನಡೀತಾ ಇತ್ತು. ಎಚ್ ಆಂಜನೇಯ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ.